ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಸಕ್ಕತ್ತಾಗಿದ್ದೀರಾ ಅಂತ. ಸೊ ದಿಸ್ ಈಸ್ ಒನ್ ಮೋರ್ ಡೇ ಟು ಆ್ಯಡ್ ಹ್ಯಾಶ್ಟ್ಯಾಗ್ ಡೇ ಟು ರಿಮೆಂಬರ್. ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಹಾಗೇನೆ ನೀವು ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅನ್ಕೊಂಡಿದ್ದೆ ಏನೂ ಆಗಲ್ಲ. ಹೊರಗಡೆ ಆಮೇಲೆ ತೋರಿಸ್ತೀನಿ, ನೋಡಿದ್ರ ಇದ್ರಲ್ಲಿ ಔಸ್ಕೊಂಡು ಆಟಾಡ್ತಾ ಇದ್ವಿ. ಇದ್ರ ರಾಣಿ ಮಹಾರಾಣಿ. ಹಾ, ಇಲ್ಲೇ ಮಾಡ್ತೀರ ತಾನೆ? ನಾವು ಇಲ್ಲೇ ಮಾಡ್ತೀವಿ. ಇವರೇ ನಮ್ಮ ಮಿಸ್ಸು, ಸರೋಜಮ್ಮ ಮಿಸ್ಸು. ಚೈತ್ರ ತೋರ್ಸನ. ನಾನು ಕೂಡ. ಐಶ್ವರ್ಯ, ಇದು ಚೈತ್ರ, ಪ್ರಶಾಂತ, ರೋಹಿತ, ಇವನ್ ದರ್ಶನ್ ನೋಡಿ. ಇದು ಚಂದ್ರ, ಕೇಶವ ನೋಡ್ಕೊಳ, ಹರೀಶ, ಧನಂಜಯ ನೋಡ್ಕೊಂಡವ್ರೆ ಖುಷಿ ಪಡ್ಕೋಬೇಕು. ಇನ್ನೊಬ್ಬ ಕೇಶವ, ಧನಂಜಯ, ಗೋವಿಂದರಾಜು ಆಗ್ತೀನಿ. ನನ್ನ ಸ್ಕೂಲ್ ಫ್ರೆಂಡ್ಸ್ ನೋಡಿ ಖುಷಿ ಪಟ್ರೆ ಒಳ್ಳೇದು. ಹೌದು ಗಾಯ್ಸ್, ನನ್ನ ಫೋಟೋ ಮತ್ತೆ ನಮ್ಮ ಅಪ್ಪಂದು, ನಮ್ಮ ಅಣ್ಣಂದು ಎಲ್ಲಾರ್ದು ಇತ್ತು. ಮೆಮೊರಿಯಾಗಿ ಉಳ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಐ ಹೋಪ್ ನನ್ನ ಫ್ರೆಂಡ್ಸ್ಗೆ, ಈ ಸ್ಕೂಲಲ್ಲಿ ಓದಿದ ಫ್ರೆಂಡ್ಸ್ಗೆ. ಓಕೆ, ಇವತ್ತು ನಾನು ನಮ್ಮ ಸ್ಕೂಲ್ ಹತ್ರ ಹೋಗ್ತಿದ್ದೀನಿ. ನಾನು ಓದಿದ್ದು ಪ್ರೈಮರಿ ಸ್ಕೂಲ್, ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲ್. ಹಾಗೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ಇವತ್ತೇನೋ ಪ್ರೋಗ್ರಾಮ್ ಇದೆ. ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ ಏನು ಪ್ರೋಗ್ರಾಮ್ ಅಂತ. ಆ ಪ್ರೋಗ್ರಾಮಲ್ಲಿ ನನ್ನ ಸ್ಕೂಲ್ ಫ್ರೆಂಡ್ಸ್, ಸೀನಿಯರ್ಸ್, ಜೂನಿಯರ್ಸ್, ಹಾಗೆ ನನ್ನ ಟೀಚರ್ಸ್ ಬರ್ತಾರೆ ಅಂತ, ಅವ್ರನ್ನೆಲ್ಲ ಮೀಟ್ ಮಾಡ್ಬೋದಂತ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನಾವು ಅನ್ಕೊಂಡಿದ್ದೆ ಏನೂ ಆಗಲ್ಲ. ನಾವು ಅಂದ್ಕೊಂಡಿದ್ದ ಪ್ಲ್ಯಾನ್ ಪ್ರಕಾರ ಏನೂ ಆಗಲಿಲ್ಲ. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನಾದರೂ ಏನಾದರೂ ತೊಗೊಂಡು ಬರೋಣ ಅಂದ್ಬಿಟ್ಟು ನಾನು ಐಶು ಯಡಿಯೂರಿಗೆ ಹೋದ್ವಿ. ಇನ್ನೂ ಪದ್ಮ ಮತ್ತು ಚೈತ್ರ ಬಂದಿರಲಿಲ್ಲ. ಅಷ್ಟರಲ್ಲಿ ತೊಗೊಂಡು ಬರೋಣ ಅಂತ ಯಡಿಯೂರಿಗೆ ಹೋಗಿದ್ವಿ. ಶೂಟಿಂಗ್ ಹೌಸ್ ಅಲ್ವಾ ಅದು? ನೀನಲ್ಲಿ ಹೋಗಿದ್ಯಾ ಒಂದ್ಸಲನಾದರೂ? ನಮ್ಮನ್ನ ಸ್ಕೂಲ್ ಡೇಸಲ್ಲಿ ಕರ್ಕೊಂಡೋಗಿದ್ರು, ಹೈಸ್ಕೂಲಲ್ಲಿದ್ದಾಗ. ಶೂಟಿಂಗ್ ಮನೆ ಅಂತ ಕರ್ಕೊಂಡೋಗಿದ್ದು ಇಲ್ಲೆಲ್ಲ. ಹಾಂ, ಸುಮ್ಮನೆ ಮನೆ ಮತ್ತೆ ಅಲ್ಲಿ ತೋಟದ ಥರ ಐತೆ. ಹಾಂ, ಒಳಗಡೆ ಎಲ್ಲ ಹೋಗಿದ್ವಿ. ನೋಡಿ, ಒಳಗಡೆ ಆಮೇಲೆ ತೋರಿಸ್ತೀನಿ, ನೋಡಿದ್ರ ಆಮೇಲೆ ತೋರಿಸ್ತೀನಿ. ವಿಡಿಯೋ ಏನೋ ಫೋಟೋ ಇದೆ. ಬರ್ತಾವಳು ಅವಳು. ಸೊ ಗಿಫ್ಟ್ ತಗೊಂಡು ಹೊರಟ್ವಿ. ಇವಾಗ ಟೈಮ್ ಆಗಿದೆ 2 ಗಂಟೆ. ಸೊ ಇವಾಗ ನಾನು ಬಂದಿರೋದು ನಮ್ಮ ಸ್ಕೂಲ್ ಹತ್ರ. ನಮ್ಮ ಹಳೆ ಟೀಚರು ಸರೋಜಮ್ಮ ಮಿಸ್ ಅಂತ, ಅವ್ರಿಗೆ ಬೀಳ್ಕೊಡುಗೆ ಸಮಾರಂಭ ಇದೆ. ಅವ್ರದ್ದು ವೃತ್ತಿ ಜೀವನ ಮುಗ್ದಿದೆ. ಸೊ ಅವ್ರಿಗೆ ಬೀಳ್ಕೊಡುಗೆ ಸಮಾರಂಭ ಇರೋದ್ರಿಂದ ನಾನು ನಮ್ಮ ಸ್ಕೂಲಿಗೆ ಬಂದಿದ್ದೀನಿ. ಬನ್ನಿ, ನಮ್ಮ ಸ್ಕೂಲ್ ತೋರಿಸ್ತೀನಿ. ಇಲ್ಲೆಲ್ಲ ಏನೋ ಶೋ ಗಿಡ ಇತ್ತು. ಇಲ್ಲೆಲ್ಲ ಇಲ್ಲಿ ಪ್ರೇಯರ್ ಮಾಡ್ತಾ ಇದ್ವಿ ನಾವು. ಯೋಗಾಸನ, ಸ್ಯಾಟರ್ಡೆ ಟೈಮು ಯೋಗಾಸನ ಎಲ್ಲ ಮಾಡ್ತಾ ಇದ್ವಿ. ಇಲ್ಲಿ ಗಿಡ ಇತ್ತು, ಎಲ್ಲ ಕತ್ತರಿಸ್ಬಿಟ್ಟವ್ರೆ, ಬರೀ ಮಾತ್ರ ಆಗಿದೆ. ಆಮೇಲೆ ಅಲ್ಲಿ ಊಟ ಮಾಡ್ತಾ ಇದ್ವಿ ಕುತ್ಕೊಟ್ಟು. ಆಮೇಲೆ ತೋರಿಸ್ತೀನಿ ಮಿಕ್ಕಿದೆಲ್ಲ, ಬನ್ನಿ. ನಿಂತ್ಕೊಯ್ಸು. ನಮ್ಮ ಸ್ಕೂಲ್ ನಾವಿದ್ದಾಗಿದೆಲ್ಲ ಏನೂ ಇರಲಿಲ್ಲ. ಅಲ್ಲಿ ಬಾಕ್ಸ್ ಅದ್ರಲ್ಲಿ ಕುತ್ಕೊಂಡಿದ್ದೆ ಐಶು. ನಾವು ಇದ್ರಲ್ಲಿ ಔಸ್ಕೊತಾ ಇದ್ವಿ. ಇದ್ರಲ್ಲಿ ಔಸ್ಕೊಂಡು ಆಟಾಡ್ತಾ ಇದ್ವಿ. ಇದರಲ್ಲಿ ಕುತ್ಕೋತಾ ಇದ್ವಿ ನಾವು ಅವಾಗ. ಮುಚ್ಚಿಬಿಟ್ಟವ್ರಲ್ಲಪ್ಪ ಬುದ್ಧನಾ. ಸಾರಿ ಪ್ಲೀಸ್. ಹಾಂ, ನನ್ನ ದಪ್ಪ ಆಗಲ್ಲ, ನಾನು ಹಿಂಗೆ ಮೇಂಟೈನ್ ಮಾಡ್ತೀನಿ. ನಾಟಕ ಬಂದಿಲ್ವಾ? ಇವರು ರಂಗಮ್ಮ ಆಂಟಿ ಅಂತ, ಇವರು ಕಮಲಾ ಆಂಟಿ. ನಾವಿದ್ದಾಗ ಇದ್ದಿದ್ದು. ಪರವಾಗಿಲ್ಲ, ಇಲ್ಲೂ ಡೋರ್ ಚೇಂಜ್ ಮಾಡಿಸ್ಬಿಟ್ಟವ್ರೆ. ತೆಗಿಬೋದಾ? ಶೂಟಿಂಗು. ಅಯ್ಯೋ, ಇಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ವಿ. ಇದೇ ಪ್ಲೇಸಲ್ಲಿ ಅಲ್ವಾ? ಇದೇ ರೂಮಲ್ಲಿ, ಇದೇ ಪ್ಲೇಸಲ್ಲಿ ಪ್ರೇಯರ್ ಮಾಡ್ತಾ ಇದ್ವಿ ನಾವು. ಈಚೆ ಇದನ್ನ ಮುಗಿಸ್ಕೊಂಡು ಬಂದು ಇಲ್ಲಿ ಪ್ರಾರ್ಥನೆ ಏನಾದರೂ ಮಾಡ್ತಾ ಇದ್ವಿ. ನಾವು ಯೂಶಲಿ ಮುಂದೆನೇ ನಿಂತ್ಕೊತಾ ಇದ್ವಿ. ಇಲ್ಲಿ ಫುಲ್ ಅದಕ್ಕೆ ನಮ್ಮ ಫೀಲ್ಡ್ ಅವಾಗ ದೊಡ್ಡ ಕಾಣಿಸ್ತಿತ್ತು. ಇವಾಗ ನೋಡಿದ್ರೆ ಚಿಕ್ಕ ಅನ್ಸುತ್ತಲ್ವಾ ಫೀಲ್ಡು?
ಹಾಕೋ. ಹಾಂ, ರಾಣಿ ಮಹಾರಾಣಿ. ಇದೆಲ್ಲ ಐತೆ. ಅಯ್ಯೋ, ಇಲ್ಲಿ ಸಾಂಗು ನಲಿಯೋಣ ಬಾ ಕಲಿಯೋಣ ಬಾ, ಕನ್ನಡದ ಕಲಿಯು ನೀನು ಕುಣಿಯು. ಇದನ್ನ ಆಡ್ತಾ ಇದ್ವಿ ತಾನೇ, ಹಿಂಗೆ ನಿಂತ್ಕೊಂಡು ಹಿಂಗೆ ಆಡ್ತಾ ಇದ್ವಲ್ಲ, ಕಾಲು ಹಿಂಗೆ ಮಾಡ್ಕೊಂಡು. ನೀನು ತೋರಿಸಿ ಹೆಂಗೆ ಮಾಡ್ತಿದ್ವಿ ಅಂತ. ಹಂಗೆ ಹಿಂಗೆ ಇಷ್ಟೇ. ಇದೆಲ್ಲ ನಾವು ಇದ್ದಾಗಿರೋದು. ಇಲ್ಲೆಲ್ಲ ನಾವು ಹಣೆಕಲ್ಲು ಆಡ್ತಿದ್ವಿ ಇಲ್ಲಿ ಕುತ್ಕೊಂಡು. ಇವಾಗ ಎಕ್ಸಾಮ್ ಮುಗ್ದಿದ ತಕ್ಷಣ ನಮಗೆ ಏಪ್ರಿಲ್ 10th ಸ್ಕೂಲ್ ಇರ್ತಾ ಇತ್ತು, ಆವಾಗ ಆಡ್ತಾ ಇದ್ವಿ. ಪಕ್ಕದಲ್ಲೇ ತೋಟ. ನಾವು ಬೆಳಗ್ಗೆ ಬಂದಿದ ತಕ್ಷಣ, ಊಟ ಆಗಿದ ತಕ್ಷಣ, ಊಟ ಆದ್ಮೇಲೆ ಎಲ್ಲ ಟೈಮಲ್ಲಿ ಇಲ್ಲೇ ಆಟ ಆಡ್ತಾ ಇದ್ದಿದ್ದು. ಒಂಥರ ಖುಷಿ ಆಯ್ತೈತೆ ನನಗೆ. ಅಲ್ಲಿ ಕಬಡ್ಡಿ ಫೀಲ್ಡ್ ಇತ್ತು, ಇಲ್ಲಿ ಖೋಖೋ. ಅದೇ ಫೀಲ್ಡ್ ತುಂಬ ಚಿಕ್ಕ ಅನಿಸ್ತೈತೆ ನನಗೆ ತಾನೇ, ಚಿಕ್ಕ ಆ ಥರ ಫೀಲ್ ಆಗ್ತೈತೆ. ಗಿಡ ಎಲ್ಲ ಬೆಳ್ಕೊಂಬಿಟ್ಟೈತೆ. ಈ ತೆಂಗಿನ ಮರದಲ್ಲಿ ನಾನು ಬಿದ್ದು ಇಲ್ಲಿ ಗಾಯ ಮಾಡ್ಕೊಂಡಿರೋದು, ಇಲ್ಲಿ ಮಚ್ಚ ಐತಲ್ಲ ನಂದು. ಇಲ್ಲಿ ನಮ್ಮ ಅಕ್ಕ ಬಂದು ಹಿಂಗೆ ತೆಳ್ಬಿಟ್ಟಿದ್ಲು. ಇವಾಗ ಡ್ಯಾನ್ಸ್ ಮಾಡ್ತೀರಾ? ಯಾವ ಸಾಂಗಿಗೆ? ಓಕೆ, ನಿನ್ನ ಹೆಸ್ರೇನು? ನಿನ್ನ ಹೆಸರು? ಇಲ್ಲಿ ಆಮೇಲೆ ಪ್ರೇಯರ್ ಮುಗಿಸ್ಕೊಂಡು ಬಂದು ಒಂದು ಪ್ರಾರ್ಥನೆನೋ ಮಾಡ್ತೀರಲ್ವಾ? ಪ್ರೇಯರ್ ಆದ್ಮೇಲೆ ಕ್ಲಾಸ್ ರೂಮಿಗೆ ಬಂದಿರ್ತೀವಿ. ಹಾಂ ಹಾಂ, ಇಲ್ಲೇ ಮಾಡ್ತೀರ ತಾನೆ? ನಾವು ಇಲ್ಲೇ ಮಾಡ್ತೀವಿ. ಇವರೇ ನಮ್ಮ ಮಿಸ್ಸು, ಸರೋಜಮ್ಮ ಮಿಸ್ಸು. ಇವಾಗ ಇವರೇ ಬೀಳ್ಕೊಡಿ. ಇದು ಮುಖ್ಯೋಪಾಧ್ಯಾಯರ ಕೊಠಡಿ. ಇಲ್ಲೆಲ್ಲ ಬುಕ್ಸ್ ಇರುತ್ತೆ, ಲೈಬ್ರರಿ ಬುಕ್ಸ್. ಅದಕ್ಕೆಲ್ಲ ನಾವು ನಂಬರ್ ಎಲ್ಲ ಬರಿತಾ ಇದ್ವಿ. ಅದೇನೋ ಎಂಟ್ರಿ ಮಾಡಕ್ಕೆ ಕೊಡ್ತಾ ಇದ್ರು. ಇಲ್ಲಿ ಕಂಪ್ಯೂಟರ್ ಗೇಮ್ಸ್ ಆಡ್ತಾ ಇದ್ವಿ ಇಲ್ಲಿ ಕುತ್ಕೊಂಡು. ಸ್ಕೇಲ್ ಇಲ್ವಾ? ಎಲ್ಲಿಲ್ವಾ? ಇದೆಲ್ಲ ಹೊಸಬ್ರು ಫೋಟೋ ಅನ್ಸುತ್ತೆ. ಮಹಾಲಕ್ಷ್ಮಿ ಅವಳೆ. ನಮ್ಮ ಬ್ಯಾಚ್ದಿಲ್ವಾ? ರೋಹಿತನ ಇವನು. ಹೂಕಡಿ ಚೈತ್ರ ಚೈತ್ರ ತೋರ್ಸನ. ನಾನು ಕೂಡ. ಐಶ್ವರ್ಯ, ಇದು ಚೈತ್ರ, ಪ್ರಶಾಂತ, ರೋಹಿತ, ಇವನ್ ದರ್ಶನ್ ನೋಡಿಲಿ. ನಾವಿಲ್ವಾ? ದಿಲೀಪ ತುಂಬಾ ಹಳೆಯವರು. ದಿಲೀಪ ನೋಡ್ಕೋ. ಇಲ್ಲಿ ಇದ್ಯಾರ್ದು? ನಾವಾಗಿದ್ರೆ ಅಲ್ಲ, ವರ್ಷಿತನ್ ಬ್ಯಾಚು. ರುಕ್ಮಿಣಿ ಮಿಸ್. ಚೈತ್ರ ಇಲ್ಲಿ ಇದು ಚೈತ್ರ. ಇವನು ರೋಹಿತನಾ? ಅವ್ರು ಪ್ರಶಾಂತನಾ? ಅಯ್ಯೋ ದಿಲೀಪ. ಇಲ್ಲಿ ಇನ್ಯಾರು? ಇವನು ಪವನ್. ಇಲ್ಲಿ ಪವನ್. ಅಯ್ಯೋ ಇಲ್ಲಿ ಕೇಶವ. ಕೇಶವ ನೋಡ್ಕೊಳೋ. ಹರ್ಷಿತನ ವರ್ಷಿತನ ಅವನು. ಧನಂಜಯ ನೋಡ್ಕೊಂಡು ಅವರೇ ಖುಷಿ ಪಡ್ಕೋಬೇಕು. ನಮ್ಮ ಫೋಟೋ ಮಾತ್ರ ಇಲ್ಲ ಇಲ್ಲಿ. ನಾವು ತುಂಬ ಅಳುಬ್ರು ಇರ್ಬೇಕಿತ್ತು. ಮ್ಯಾಮ್ ರುಕ್ಮಿಣಿ ಮಿಸ್ ನಮ್ಗಿದೆಲ್ಲ ಹೇಳ್ಕೊಡ್ತಾ ಇದ್ರು, ಕ್ರಾಫ್ಟ್ ವರ್ಕ್ದೆಲ್ಲ. ಹೌದು, ಅವರಿಂದನೇ ಎಷ್ಟೊಂದು. ಬೈರ ನಾನು. ಸೊ ಇವಾಗ ನಾವು ಊಟ ಮಾಡ್ತೀವಿ. ಊಟ ಮಾಡ್ಕೊಂಡು ಪದ್ಮ ಮತ್ತೆ ಚೈತ್ರ ಬರಬೇಕು, ವೇಟಿಂಗು. ಇಲ್ಲ ಬಿಡೋ, ಏನು ನಿನ್. ಅಯ್ಯೋ ಬೈಬೇಡ. ಎಲ್ಲೂ ಬಿಡಲ್ಲ. ಎಲ್ಲ ಹೆಂಗ್ ನೋಡ್ತಾ ಇದ್ರು ಗೊತ್ತಾ ನಮ್ಮನ್ನ. ಆಮೇಲೆ ಗೊತ್ತಾಯ್ತು ಅವ್ರು ಎಲ್ಲ ಬಡ್ಸಾದ್ಮೇಲೆ ಸ್ವಲ್ಪ ಸುತ್ತ ನೀರು ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ ನೀರು ಕುಡ್ಬಿಟ್ಟು ಹಿಂಗೆ ಮಾಡ್ಕೊಂಡು ಆಮೇಲೆ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಅವಾಗ ಗೊತ್ತಾಯ್ತು ಏನ್ ನಮ್ಮನ್ನ ಸ್ವಲ್ಪ ಡಿಫ್ರೆಂಟಾಗಿ ನೋಡ್ತಾ ಇದ್ರು. ನಾವಿಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು. ಅದೇ ಹಾಂ
ಕೇಶವ, ಇನ್ನೊಬ್ಬ ಕೇಶವ, ಧನಂಜಯ, ಗೋವಿಂದರಾಜು. ಇನ್ಯಾವುದು ನಮ್ಮೂರವ್ರು ಯಾರು ಇದೆಯಾ ನೋಡು. ಇದ್ಯಾರು? ರಂಗಸ್ವಾಮಿ. ಇವನು ಗೋವಿಂದರಾಜು. ಹರೀಶ ತಾನೆ ಇವನು. ಅವನೇ ನೋಡ್ಕೊಂಡು ಅವನೇ ನಗ್ಬೇಕು ಪಾಪ. ಯಾರು ಯಾವ್ರೆ? ಪೂರ್ಣಿಮಾ ಇವಳು, ವರು, ಪವಿತ್ರ, ಐಶು. ನೀನೇ ತಾನೇ? ನೀನೇ. ಹಿಂಗೆಲ್ಲ ಡ್ಯಾನ್ಸ್ ಆಡ್ತಾವ್ರು ನೋಡು. ಇಲ್ಲಿ ಕೇಶವಣ್ಣ ಅನ್ಸುದಿಲ್ಲ, ಕೇಶವಣ್ಣ ಇದ್ದಾರೆ. ಕೇಶವಣ್ಣ, ದಿಲೀಪ ಚೆನ್ನಾಪುರ, ಇವನು ಹರೀಶ. ಓ ಚೈತ್ರ. ಇಲ್ಲಿ ನೋಡಿ ಹೆಂಗೆ ತಗೊಳ್ಳೆ. ಚೈತ್ರ. ಅಬ್ಬ ಇವರೆಲ್ಲ ಸಕ್ಕದಾಗೋಳೆ ಚೈತ್ರ. ಚೈತ್ರಪ್ಪ, ಪದ್ಮರಪ್ಪ. ಏನಿಬ್ರು ಹೋಟೆಲ್ಗೆ ಬಂದ್ರು, ಅವರೇ ಬಂದಿಲ್ಲ ಇನ್ನು. ಕೇಶವ ಇಲ್ಲೂ ಇದೆ ನೋಡು. ನೆನಪಿಲ್ವಾ ಇದು? ಗೊತ್ತಿಲ್ಲ. ಹರೀಶ ತಾನೇ ಇವನು. ಹರೀಶನೇ ಅವಾಗಲೇ ಹಾಕೊಂಡಿದ್ದಾನೆ. ಇದು ನಾವು ಈಸ್ಕೊಂಡು ಹೋಗ್ಬೋದಾ? ಕೇಳು. ಕೊಡಲ್ಲ ಅನ್ಸುತ್ತೆ, ಕೇಳು. ದಿಲೀಪ ಅವರೆಲ್ಲ ಇದನ್ನ ಮಿಸ್ ಮಾಡ್ಕೊಂಡ್ರೆ ಬಂದಿದ್ರೆ ಇದೆ. ರವೀನಾ, ಚೈತ್ರ. ಜಡೆ ನೋಡು ಚೈತ್ರಂದು. ಇದು ಚೆನ್ನಾಪುರ ದಿಲೀಪ. ಇದು ಗೋವಿ ಅಣ್ಣ. ಇಲ್ಲಿ ಕೇಶವನೊಡನೆ ಇಟ್ಕೊಂಡವನೆ. ಲಕ್ಷ್ಮಮ್ಮರು ಎಲ್ಲ ಕಡೆ ಎಲ್ಲೆಲ್ಲೂ ನಾನೇ ಅಂತ. ಇಲ್ಲಂಗಿದ್ರೆ ನಾನು ಇರ್ತೀನಿ, ಇಲ್ಲಿ ಎಲ್ಲಾದ್ರೂ ಅವಳು ಇದ್ದಾಗ ನಾನು ಇದ್ದೆ ಇಲ್ಲಿ. ಸಿಂಧು. ವಾವ್, ಇಲ್ಲಿ ಎಷ್ಟು ಅವ್ಳು ಫುಲ್ ಉದ್ದ ಇದ್ದಾಳೆ, ನಾವೆಲ್ಲ ಫುಲ್ ಕುಳ್ಳ. ಚೈತ್ರ, ಪವಿತ್ರ, ಪೂರ್ಣಿಮಾ. ಇದು ಮಮತಾ. ಇದು ಪ್ರತಿಭಾ ಕರಂಜಿದಂಗಿದ್ರೆ ಒಡೆರಳ್ಳಿ ಅವಳು. ಕರೆಕ್ಟ್, ಇದು ಪ್ರತಿಭಾ ಕರಂಜಿ. ದಿವ್ಯಾ ಅವಳು. ಹೌದಾ? ನಿಮ್ ಕ್ಲಾಸ್ಮೇಟ್ ಅವರು? ನನ್ನ ಕ್ಲಾಸ್ಮೇಟ್ ತಂಗಿ. ಗೊತ್ತವನೇ. ಇದನ್ನ ನಾವು ಈಸ್ಕೊಂಡು ಹೋಗ್ಬೋದಾ? ಇದೆಲ್ಲ ಅವ್ರವ್ರೆ ವಿಡಿಯೋಸ್ ನೋಡ್ಕೊಬೇಕು, ಫೋಟೋಸ ಹೆಂಗಿದ್ದೀನಿ ಅಂತ. ಚೈತ್ರ ಐಶು ಇಬ್ರು ಒಂದೇ ಫ್ರೇಮಲ್ಲಿ. ಎಷ್ಟೊಂದು ಫೋಟೋಸ್ ಇದೆ. ಅದು ಗೊತ್ತಾ ನಿಮಗೆ? ತಿಮ್ಲಾಪುರ ದೀಕ್ಷಿತ್, ಪ್ರತಿಭಾ ಕರಂಜಿ ಇದ್ದಾರೆ. ರವೀನಾ, ಐಶು, ಸಿಂಧು. ಅವಳು ಎಷ್ಟು ಉದ್ದ ಅವಳಲ್ಲಿ. ನಮ್ದಾಗಿದ್ಯಾ ಫೋಟೋಸ್? ಚೈತ್ರ ನೋಡಪ್ಪ. ನನ್ನ ಫೋಟೋ ಸಿಕ್ತು. ಫಿರೋಜ್ ಮಶ್, ಹಿಂದಿ ಮಶ್, ಪುಷ್ಪ. ವಾವ್, ಟ್ರಿಪ್ ಫೋಟೋ. ಇದು ಹೈಸ್ಕೂಲ್ ಅವ್ರು ಇದ್ದಾರೆ ಅನ್ಸುತ್ತೆ. ದಿಲೀಪ, ಇವ್ರು ನಮ್ಮ ಹೈಸ್ಕೂಲ್ ಹೆಡ್ ಮಾಸ್ಟರ್ ಕೃಷ್ಣ ಮಾಸ್ಟರ್. ಇದೆಲ್ಲ ಟ್ರಿಪ್ ಫೋಟೋಸ್ ನೋಡು. ಇಷ್ಟು ಧನಂಜಯ, ಕೇಶವ, ಇನ್ನೊಬ್ಬ ದಿಲೀಪ, ಇವರೆಲ್ಲ ನಮ್ಮ ಬ್ಯಾಚು. ಇಲ್ಲಿ ನೀನು ಇದೆಯಾ? ಇದು ನಮ್ಮ ಬ್ಯಾಚು. ಇದೆಲ್ಲ ನಮ್ಮ ಲಕ್ಷ್ಮಮ್ಮವ್ರು ಎಲ್ಲೋದ್ರು ಮುಂದೆ. ಅವಾಗಲೇ ನೋಡಿ. ರಮ್ಯಾ, ಇದು ನಿಂಗಮ್ಮ, ನವೀನ, ಇದು ಲಕ್ಷ್ಮಿನೇ ಅನ್ಸುತ್ತೆ. ಐಸು ತೋರಿಸ್ತೀನಿ ನಾನು. ಪುಷ್ಪ ನೋಡಿ, ನಾನು ಎಷ್ಟು ಅವಾಗಲೇ ಐಟಿ ಫ್ರೆಂಡ್ಸು, ಅವಾಗಲೇ ಕುಳ್ಳಿ. ರಂಜಿತಾ, ರಂಜು ಅವರೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಫುಲ್ ಖುಷಿ. ಅಂಜಲಿ, ದೀಪ, ಲಕ್ಷ್ಮಿ, ನವೀನ. ಹರೀಶ್ ಇವಾಗ ಗೊತ್ತಾ? ಯಾರು ಇವಾಗ ಗೊತ್ತಿಲ್ಲ. ಅಂಜಲಿ ಇವನು ನನ್ನ ಫ್ರೆಂಡ್ ತಂಗಿ ತಮ್ಮ ಚೇತನ್. ಹರೀಶ ನೋಡು. ಓ, ಇದೆಲ್ಲ ಒಂದೇ ಬ್ಯಾಚಾ? ಯಶವಂತ್ ತಂಗಿ ನನ್ನ ಬ್ಯಾಚ್. ಚೈತ್ರ ಕ್ಯೂಟ್ ಆಗಿದ್ಯಾ? ಅವನೇ ಇವನು. ಓ ಅಕ್ಕ ತಮ್ಮ ಇದೆಯಾ? ನನಗೆ ಇದು ನೋಡಿ ಗೊತ್ತಾಯ್ತಿಲ್ವಲ್ಲ. ನಮ್ಮೂರು ಅದೇ. ಹಿಂಗೆ ನಗ್ತಾ ಇದ್ದಿದ್ದು ಅವಾಗ್ಲು. ಇದು ಬಿಲ್ಡಿಂಗು. ನಾವು ಮುಂಚೆ ಹೈಸ್ಕೂಲ್ ಎಲ್ಲ ಒಟ್ಟಿಗೆ ಇದ್ದಿದ್ದಾಗ. ಏನ್ ಬಿಲ್ಡಿಂಗ್ ಹೇಳು? CRC ಬಿಲ್ಡಿಂಗ್ ಅಂತಾರೆ. CRC ಬಿಲ್ಡಿಂಗು. ಮುಂಚೆ ಹೈಸ್ಕೂಲ್ ಎಲ್ಲ ಒಟ್ಟಿಗೆ ಇತ್ತಲ್ಲ, ನಾವು ಆ ಕಡೆ ಹೋಗಕ್ ಮುಂಚೆ ಬಯಲು ತೋರಿಸ್ತೀನಿ. ಬರ್ತಾವಳೆ. ಅಲ್ಲಿ ಪ್ರೇಯರ್ ಮಾಡ್ತಾ ಇದ್ದಿದ್ದು ಅದೇ ಜಾಗದಲ್ಲಿ. ಅವ್ರು ನಮ್ಮ ಕೋನೆಗೌಡ್ ಸರ್, ನಮ್ಮೂರವ್ರು ಎಲ್ಲ. ಇವರು ಹಳೆ ವಿದ್ಯಾರ್ಥಿ. ಆಯ್ ಅಣ್ಣ, ಆಯ್ ಮಾಡಿ. ಅನ್ವಿತ, ಚೈತ್ರ ಬಂದ್ರೆ ಇವಾಗ ಸದ್ಯ ಕರೆಕ್ಟ್ ಟೈಮಿಗೆ ಬಂದಿದ್ಯಾ ಚೈತ್ರ? ನೀನು ಏನು ಹೇಳು
ಅಲ್ಲ ನೀವು ಇದೇ ಸ್ಕೂಲಲ್ಲ ಓದಿದ್ದು? ನೀನು ಓದಿ ಸ್ಕೂಲಾ? ನೀನು ಚೈತ್ರ ನಿನ್ ಫೋಟೋಸ್ ಎಲ್ಲ ನೋಡಿದ್ವಿ, ಹಳೆ ಫೋಟೋಸ್. ಇವ್ರು ನೋಡ್ಲಿಲ್ಲ ನಾವು. ಸಕ್ಕದಾಗಿದ್ಯಾ ಚೈತ್ರ? ಗೊತ್ತಾ ಚಿಕ್ಕ ವಯಸ್ಸಲ್ಲಿ ಫೋಟೋಸ್ ಎಲ್ಲ ನೋಡಿದ್ವಿ. ಇವಳ್ದು ಸಬ್ಸ್ಕ್ರೈಬ್ ಆಗಿ ನೋಡಿ ವಿಡಿಯೋಸ್ನ ನೋಡ್ಬೇಕಂದ್ರೆ. ಅಣ್ಣ ಅಣ್ಣ ನೀವು ಎಷ್ಟನೇ ಕ್ಲಾಸ್ ವರ್ಗ ಓದಿದ್ದೀರಿ? ಯಾವ್ಯಾವ ಟೀಚರ್ಸ್ ಇದ್ರು ಅವಾಗ? ಓಕೆ, ನಿಂಗೆ ಗೊತ್ತಿಲ್ಲ. ಹೈಸ್ಕೂಲ್ ಹೆಡ್ ಮಾಸ್ಟರು. ಅದೇ ನಾವು ಓದಕ್ಕೆ ಚೇಂಜ್ ಆಗಿದ್ರು, ಇವ್ರು ಇರ್ಲಿಲ್ಲ ನಮ್ಮ ಅಕ್ಕವ್ರಿಗೆ. ಮುಂಚೆ ಪ್ರೇಯರ್ ಮಾಡ್ತಾ ಇದ್ವಿ ಹೈಸ್ಕೂಲು, ಮತ್ತೆ ಹೈಸ್ಕೂಲು ಒಟ್ಟಿಗೆ ಇತ್ತಲ್ಲ ಅವಾಗ. ಹೈಸ್ಕೂಲ್ ಸಪ್ರೇಟ್ ಆದ್ಮೇಲೆ ಇಲ್ಲ, ಅವಾಗ ಇಲ್ಲೇ ಪ್ರೇಯರ್ ಮಾಡ್ತಾ ಇದ್ದಿದ್ದು. ಏನೇನೋ ಆಗ್ತಿದೆ ಇಲ್ಲ ಅನ್ಸುತ್ತೆ. ನಗುವೆ ಐಶ್ ಇವ್ರಿಗೆಲ್ಲ ಹೇಳ್ಬೇಕು ಕರೆಕ್ಟು. ಚೈತ್ರ ನೀನ್ ಬಿಡಿ VIP ಆಗ್ಬಿಟ್ಟೆ. VIP ಕಡೆ ಚೈತ್ರ, VIP ಫೀಲ್ ಅಲ್ವಾ? ಲೇಟಾಗಿ ಬರಬೇಕು. ಹಾಂ ನೋಡು, ಅದೇ ಸ್ಟೋರಿ ಆಗಿಲ್ವಾ? ಯಾರೇ ಯಾರೇ ಹಿಂಗೆ ಟೆಕ್ನಿಕಲ್ ಇಶ್ಯೂ ಆಯಿತು, ಮತ್ತೆ ಸ್ಟಾಪ್ ಆಯಿತು. ಇದೇ ಥರ ಆಗ್ತಿತ್ತು ನಮಗೂ ಒಂದೊಂದ್ಸಲ ಅಲ್ವಾ ಚೈತ್ರ? ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಲೇಖನ ಕ್ಯೂಟ್ ಜಾನು ಫ್ರೆಂಡು ಸುಮ್ಮನಿರು, ಕ್ಯೂಟಾಗಿರುತ್ತೆ ನೋಡೋಕ್ಕೆ. ಹಿಂಗೆ ನೋಡ್ತಾರೆ. ಇವರು ವಿದ್ಯಾಭ್ಯಾಸ SSLC, PUC ಮತ್ತು TCH. ಇವರು ಕೆಲಸಕ್ಕೆ ಸೇರಿದ ದಿನಾಂಕ 7/9/1992. ಇವರು ಮೊಟ್ಟ ಮೊದಲನೇದಾಗಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಾಮನಕೋಟೆ, ಮೈಸೂರಿನ ಹೋಬಳಿ, ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ. ಇಲ್ಲಿ 2 ಸೇವೆಗೆ ಸೇರುತ್ತಾರೆ. 2 ವರ್ಷ 10 ತಿಂಗಳು 5 ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸುತ್ತಾರೆ. ನಂತರ ಇವರು ಮಂಡ್ಯ ಜಿಲ್ಲೆಯ ಅಂತರ ಜಿಲ್ಲಾ ವರ್ಗಾವಣೆ ಹೊಂದಿ ಮಂಡ್ಯ ಜಿಲ್ಲೆ ಗರ್ಗಡಿ ಗ್ರಾಮಕ್ಕೆ 12/7/1995 ಬರ್ತಾರೆ. ಅಲ್ಲಿ ಆ ಸಮಯದಲ್ಲಿ 2 ವರ್ಷ 11 ತಿಂಗಳು 1 ದಿನ ಸೇವೆಯನ್ನು ಸಲ್ಲಿಸುತ್ತಾರೆ. ಮತ್ತೆ ಅಲ್ಲಿಂದ ಮೂರನೇದಾಗಿ ಈ ಹೊಸಕಪಾಳ್ಯ ಶಾಲೆಗೆ ವರ್ಗಾವಣೆಗೆ ಬರ್ತಾರೆ. ಈ ಶಾಲೆಗೆ 13/6/1998 ಈ ಶಾಲೆಗೆ ಬರ್ತಾರೆ. ಇಲ್ಲಿ 26 ವರ್ಷಗಳು ಸತತವಾಗಿ ಸುದೀರ್ಘವಾಗಿ 26 ವರ್ಷ 1 ತಿಂಗಳು 18 ದಿನಗಳು ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೇವಾವಧಿ 31 ವರ್ಷ 10 ತಿಂಗಳು 24 ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಪತಿ ಸಿ ಚಂದ್ರಪ್ಪ ಅವರು ಚಿರಪರಿಚಿತರು. ಪಾಪ ಪದ್ಮ ಹಾಯ್, ಝೂಮ್ ಆಗೋಯ್ತು. ಕ್ಲಾರಿಟಿ ಇಲ್ಲ.
ಹೀಗಾಗಿ ಇಂಥದ್ದು ಬೇಡ ನಮಗೆ ಇದು ಬೇಡ ಅನ್ನೋ ಒಂದು ಮಾತನ್ನು ಹೇಳ್ತಿಲ್ಲ. ಆದರೆ ಬಹಳ ಹೊಂದಾಣಿಕೆಯಾಗಿ ಅವರಿಬ್ಬರು ಕೂಡ ನಾವು ನಿಂತಂತ ಅವಧಿಯಲ್ಲಿ ನಾವು 10 ವರ್ಷದಿಂದ ನಾವು ಯಾವ ರೀತಿ ಕಾಲ ಕಳೆದು ಯಾವ ಥರ ಪಾಠಗಳನ್ನು ನಾವು ಪ್ರಾಥಮಿಕ ಒಂದು ಇದೆಯಲ್ಲ ಅದು ಬಹಳಷ್ಟು ತಳಮಟ್ಟದ ಒಂದು ಪ್ರೀತಿ ವಿಶ್ವಾಸವನ್ನ ಕೊಡ್ತಕ್ಕಂಥದ್ದು. ಅದು ನಾನು ಮನಗಂಡಂಥದ್ದು ಒಂದು ಈ ಇದು ಮನೆ ಕಾನೂನು ಹೋಗ್ತಾರ ನಾನು ಮತ್ತೆ ನಾಗಣ್ಣ ಸರ್ ನಮಗೆ ಮುಖ್ಯ ಶಿಕ್ಷಕರಾಗಿದ್ರು. ಅವ್ರ ಕೆಳಗೆ ನಾನು ಕೆಲಸ ಮಾಡಿದ್ದೀನಿ. ಅವರು ಈ ದಿನ ನನ್ನ ಬೀಳ್ಕೊಡುಗೆ ಸಮಾರಂಭಕ್ಕೆ ಭಾಗವಹಿಸಿದ್ದಾರೆ. ಅಲ್ಲಿ ಶಿವಮೂರ್ತಿ ಸರ್ ಚೆನ್ನಾಗಿ ಬರ್ದಿದ್ರು. ಚೈತ್ರ ಸುಮ್ನಿರು. ಚೈತ್ರ ಅದು ನಿಂಗೆ ಬಿಲ್ಡಿಂಗ್ ನೆನ್ಪಿದ್ಯಾ? ನಂಗೆ ನೆನಪಿದೆ. ಅಲ್ಲ ಬೈಲಿ ಹೇಳ್ತೀನಿ. ಈ ಬಿಲ್ಡಿಂಗ್ ಕಟ್ಟಕ್ ಮುಂಚೆ ಪಾಯ ಹಾಕಿದ್ರು. ಊಟ ಮಾಡಿದ ತಕ್ಷಣ ರೌಂಡ್ ನಿಂತ್ಕೊಂಡು ಚಿಕ್ಕಬುಕ್ಕು ರೈಲು ಸಾಂಗ್ ಆಡ್ತಾ ಇದ್ವಿ. ನಮ್ಗೆ ನೆನಪೈತೆ ನಿಂಗೆ? ಚಿಕ್ಕಬುಕ್ಕು ರೈಲು ನಿಲ್ಲದಿಲ್ಲ ಅದೇನೋ ಒಂದ್ ಸಾಂಗ್ ಬರುತ್ತಲ್ಲ, ಆ ಸಾಂಗ್ ಆಡ್ತಾ ಇದ್ವಿ. ಊಟ ಮಾಡ್ಬಿಡ್ತಾ ಇದ್ವಿ. ಊಟ ಮಾಡಿದ ತಕ್ಷಣ ಬ್ರೇಕ್ ಇರ್ತೈತಲ್ಲ, ಅವಾಗ ಬಂದ್ಬಿಟ್ಟು ಆಡ್ತಾ ಇದ್ವಿ. ಪಾಯ ಹಾಕಿದ್ರು. ಅವಾಗ ಇನ್ನು ಬಿಲ್ಡಿಂಗ್ ಕಟ್ಟಿರ್ಲಿಲ್ಲ. ಇದು ಅಡ್ಗೆ ಮನೆ. ಈ ಜಾಗದಲ್ಲಿ ಬಾದಾಮಿ ಮರ ಇತ್ತು. ಸೊ ನಾವು ಸ್ಕೂಲ್ ಬಂದಿದ ತಕ್ಷಣ ಬಾದಾಮಿ ಕೆಡಗೋದು, ತಿನ್ನೋದು, ಮಧ್ಯಾಹ್ನ ಬ್ರೇಕ್ ಅಲ್ಲಿ ತಿನ್ನೋದು. ಇಲ್ಲಿ ಸೇತುವೆ ಇದೆಯಲ್ಲ, ನೀರ್ ಬರ್ತಾಯಿತ್ತು, ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರು ಅವಲ್ಲಿ. ಅದಾದ್ಮೇಲೆ ಸಾಯಂಕಾಲ ಹೋಗ್ಬೇಕಾದ್ರೆ ಬಾದಾಮಿ ಕೆಡಗೋದು, ತಿನ್ನೋದು, ಹೋಗ್ತಾ ಇರೋದು. ಇದೇ ರೋಡ್ ನಾನು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ನಮ್ದು ಹಳೆ ರೋಡ್ ಇತ್ತು ಅಂತ. ಇದೇ ರೋಡಲ್ಲಿ ನಮ್ಮ ಊರ್ ಗೇಟ್ ಹತ್ರ ಹೋಗ್ತಾ ಇದ್ವಿ ನಾವಲ್ಲಿ. ಹಂಗ್ ಹೋಗ್ಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಆಕ್ಚುಲಿ. ಇಲ್ಲಿ ಒಂದ್ಸಲ ರಂಜಿತನ್ ಸ್ಟೋರಿ ಪದ್ದು ಹೇಳು. ಒಂದು ಎಕ್ಸಾಮ್ ನಡೀತಾಯ್ತು ನಮ್ಗೆ. ಅವಳು ಆರೆಂಜ್ ಕಲರ್ ವೈಟ್ ಕಲರ್ ಮಿಡಿ ಹಾಕೊಂಡಿದ್ಲು. ಎಕ್ಸಾಮ್ ಮುಗ್ದಿದ ತಕ್ಷಣ ಅದೇಂತು ಕಂಗ್ ಓಡೋದ್ಲ ಗೊತ್ತಿಲ್ಲ. ಫುಲ್ ಓಡ್ತಾನೆ ಅವಳೆ. ಅವತ್ತು ನಾವು ಅದೇ ನಮ್ಮ ಮ್ಯಾಮ್ದು ಏನದು ಸಮಾರಂಭ, ಚಂದ ಬೀಳ್ಕೊಡುಗೆ ಸಮಾರಂಭ ಇತ್ತು. ಸೊ ಅದ್ರಲ್ಲಿ ನಮ್ಮ ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ನೋಡೋಣ ಅಂತ ಹೋದ್ವಿ ಆಫೀಸ್ ರೂಮ್ಗೆ. ಅಲ್ಲಿ ಫೋಟೋಸ್ ಅಲ್ಲಿ ನೋಡಿದ್ರೆ ನಮ್ ಫೋಟೋನೇ ಇಲ್ಲ. ನೀವು ಫೋಟೋಸ್ ಇರ್ಲಿಲ್ಲ, ನನ್ ಫೋಟೋಸ್ ಇತ್ತು. ಒಂದಿಂದ 2 ಮಾತ್ರ ಆಯ್ತಷ್ಟೇ ನಮ್ ಫೋಟೋಸ್. ಬೇರೆದೆಲ್ಲ ಬರೀ ಚೈತ್ರಂದೆ. ಈ ಚೈತ್ರಂದು ಇವ್ರ ಅಣ್ಣಂದೆ ಫುಲ್ ರಾಜ್ಯಭಾರ. ಹೌದು ಗಾಯ್ಸ್, ನನ್ ಫೋಟೋ ಮತ್ತೆ ನಮ್ಮ ಅಪ್ಪಂದು ನಮ್ಮ ಅಣ್ಣಂದು ಎಲ್ಲಾರ್ದು ಇತ್ತು. ಓಕೆ, ನಂದು ಹಳೆ ಫೋಟೋ ವಿಡಿಯೋಸ್ ನಮ್ಮ ಅಪ್ಪಂದಿದೆ. ಸೊ ಖುಷಿ ಆಯ್ತು. ಹಳೆ ಫೋಟೋಸ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಯಾರು ಇಲ್ಲ ನಮ್ನ ನಿಮ್ಮಕ್ಕನ ಅವ್ರದೆಲ್ಲ ಇಲ್ಲ. ಅವಾಗೆಲ್ಲ ಇನ್ನೂ ಅಪ್ಡೇಟ್ ಆಗಿರ್ಲಿಲ್ಲ, ಫೋಟೋ ಇರ್ಲಿಲ್ಲ, ಕ್ಯಾಮ್ರಾ ಇರ್ಲಿಲ್ಲ. ಆ ಕಣ್ಣೇ ಕ್ಯಾಮ್ರಾ ಆಗಿತ್ತಲ್ವಾ ಫ್ರೆಂಡ್ಸ್. ನಾನು ಆ ಫೋಟೋಸ್ನ ಹಾಕ್ತೀನಿ. ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರು ನೋಡಿ ಖುಷಿ ಪಡ್ಲಿ. ಆ್ಯಂಡ್ ಇನ್ನೊಂದ್ಸಲ ಯಾವಾಗಾದ್ರೂ ಸಿಗೋಣ. ಒಂದೇನಾದ್ರೂ ಪ್ಲಾನ್ ಮಾಡಿ ಈ ವಿಡಿಯೋ ಮುಖಾಂತರ ಕೇಳ್ಕೊಂತ ಇದ್ದೀನಿ. ಯಾರಾದ್ರೂ ನೋಡಿ ಪ್ಲಾನ್ ಮಾಡಿದ್ರೆ ನಾವೆಲ್ಲ ಗ್ರೂಪ್ ಅಲ್ಲೇ ಮೆಸೇಜ್ ಹಾಕಿ ರೆಸ್ಪಾನ್ಸ್ ಮಾಡಿಲ್ಲ. ಯಾರು ರೆಸ್ಪಾನ್ಸ್ ಮಾಡಲ್ಲ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ನನಗೆ ಮೆಮೊರಿಯಾಗಿ ಉಳ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಈ ವ್ಲಾಗ್ನ ನಾನು ಮಾಡ್ತಿರೋದು. ಐ ಹೋಪ್ ನನ್ನ ಫ್ರೆಂಡ್ಸ್ಗೆ, ಈ ಸ್ಕೂಲಲ್ಲಿ ಓದಿದ ಫ್ರೆಂಡ್ಸ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಓಕೆ ಬಾಯ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಓಕೆ ಬಾಯ್.